ಹಾಯ್ ನಮಸ್ತೆ ಎಲ್ರಿಗೂ. ಇದು ಆಸು ಸೀರಿಯಲ್ ಇವತ್ತಿನ ಎಪಿಸೋಡ್ ಏನಾಗುತ್ತೆ ನೋಡುವ. ಇಲ್ಲಿ ರೋಹಿನ್ ಮೀನ ಎದ್ದು ಮಾವನ ಹತ್ರ ಕೇಳ್ತಾಳೆ, ಮಾವ ನಾನು ಹೊರಗಡೆ ರಂಗೋಲಿ ಹಾಕ್ಲಂತ. ನೀನೇ ಅಲ್ವ ಡೈಲಿ ಹಾಕೋದು, ಯಾಕೆ ಪರ್ಮಿಷನ್ ಕೇಳ್ತಿದ್ದೆ? ಅದಕ್ಕೆಲ್ಲ ಮಾವ ಅವ್ರು 3 ಜನ ಹೊರಗಡೆ ಮಲಗಿದ್ದಾರೆ. ಓ ಹೌದಲ್ವಾ, ಬಾ ಹೋಗು ಅಂತ ಹೊರಗಡೆ ಹೋಗ್ತಾರೆ ಮಾವ ಮತ್ತು ಮೀನಾ. ಇಲ್ಲಿ 3 ಜನ ಬಾಗಿಲ ಹತ್ರನೇ ಮಲಗಿರ್ತಾರೆ ನೈಟ್. ಅವರು ಕುಡಿದು ಬಂದಿರೋದಕ್ಕೆ ರಂಗನಾಥ್ ಅವರನ್ನು ಒಳಗಡೆ ಬಿಟ್ಟಿರಲ್ಲ. ಸೊ ಸೂರ್ಯ ನನ್ನ ಮೀನ ಎಬ್ಬಿಸ್ತಾಳೆ. ಸೂರ್ಯ ರವಿಯನ್ನು ಎಬ್ಬಿಸ್ತಾನೆ. ಹಾಗೆ ರವಿ ಮನೋಜನ ಎಬ್ಬಿಸ್ತಾನೆ. ಆವಾಗ ಮನೋಜ್ ಹೇಳ್ತಾನೆ, ಏನು ರೋಹಿಣಿ ನಿನ್ನ ಕಾಲು ಇಷ್ಟು ಗಟ್ಟಿಯಾಗಿದೆ ಅಂತ. ಅದಕ್ಕೆ ಎಲ್ಲರೂ ನೆಗಾಡ್ತಾರೆ. ಹಾಗೆ ರವಿ ಹೇಳ್ತಾನೆ, ನಾನು ರೋಹಿಣಿ ಅಲ್ಲ, ನಾನು ರವಿ ಅಂತ. ಹಾಗೆ ಅವಾಗ ಎಲ್ಲರೂ ಮನೆಯಿಂದ ಹೊರಗಡೆ ಬರ್ತಾರೆ. ರೋಹಿಣಿ, ಶ್ರುತಿ, ಶಾಂತಿ ಎಲ್ಲ. ಆಗ ಶಾಂತಿ, ಅಯ್ಯೋ ಪಾಪ ನನ್ನ ಮನೋಜ ಹೊರಗಡೆ ಮಲಗಿದ್ದಂತ. ಆವಾಗ ರಂಗನಾಥ್ ಬೈತಾರೆ, ಸಾಕು ಬಾಯಿ ನಿಂದು, ಅವನನ್ನು ಮುದ್ದು ಮಾಡಿ ಹಾಳು ಮಾಡಿಬಿಟ್ಟಿದ್ಯಾ ಅಂತ ರಂಗನಾಥ್ ಹೇಳ್ತಾರೆ ಶಾಂತಿಗೆ. ಹಾಗೆ ರಂಗನಾಥ್ ಶಾಂತಿಗೆ ಬೈತಾರೆ, ಮನೋಜ ಈ ಥರ ಮಾಡಿದ್ದು, ಅವನು ಯಾವುದೇ ಬಿಸ್ನೆಸ್ ಮ್ಯಾನ್ ಆಗಲಿ ಅವನಿಗೊಂದು ಬುದ್ಧಿ ಇರಬೇಕು, ಹೆಂಗೆ ಇರಬೇಕಂತೆಲ್ಲ. ಆವಾಗ ಶಾಂತಿ ಹೇಳ್ತಾರೆ, ಇದೆಲ್ಲ ಸೂರ್ಯ ಮಾಡಿರೋದು. ಆವಾಗ ಶ್ರುತಿ ಹೇಳ್ತಾಳೆ, ಹೇಳುವವರು ಹೇಳ್ತಾರಂತ, ನಾವು ಆ ತಪ್ಪು ಮಾಡ್ಲಿಕ್ಕೆ ಹೋಗ್ಬಾರ್ದು, ಇವತ್ತು ರವಿಗೆ ಲಟ್ಟಣಿಗೆಲ್ಲ ಪೆಟ್ಟಿದೆ ಅಂತ. ಆವಾಗ ರಂಗನಾಥ್ ಹೇಳ್ತಾರೆ, ಸೂರ್ಯ ನಿನ್ನೇನು ಇದಕ್ಕೆಲ್ಲ ಇದು? ಅದಕ್ಕೆ ಅವನು ಹೇಳ್ತಾನೆ, ನಾನಲ್ಲ, ನಾನು ಇವರಿಗೆ ಲಿಮಿಟಲ್ಲಿ ಕುಡೀರಿ ಅಂತ ಹೇಳಿದ್ರು ಕುಡಿಲಿಲ್ಲ, ಲಾಸ್ಟಿಗೆ ಸಿಕ್ಕಿ ಬೀಳ್ತು ನಾನೇ. ಹಾಗೆ ಅಲ್ಲಿ ಯಾರೋ ಪಾತ್ರ ತೊಳೆಯೋ ಮುನಿಯಮ್ಮನ ಹಿಂದೆ ಈ ಮನೋಜ ಹೋಗ್ತಾ ಇದ್ದ ಅಂತ ಹೇಳ್ತಾನೆ. ಆವಾಗ ರೋಹಿಣಿಗೂ ಕೋಪ ಬರುತ್ತೆ, ಶಾಂತಿಗೂ ಕೋಪ ಬರುತ್ತೆ. ಹಾಗೆ ಎಲ್ಲರೂ ಮನೆಗೆ ಹೋಗ್ತಾರೆ. ಒಬ್ಬರು ಹೆಂಡತಿಯರು ಕರ್ಕೊಂಡು ಹೋಗ್ತಾರೆ. ಇವಾಗ ಎಲ್ರಿಗೂ ಮಾರಿ ಹಬ್ಬ ಅಂತ ನಿಜ. ಎಲ್ಲರೂ ಹೋದ್ಮೇಲೆ ಸೂರ್ಯ ಹೇಳ್ತಾನೆ, ಅಯ್ಯೋ ಈಗ ನನಗೆ ಮಾರಿ ಹಬ್ಬ ಇದೆ, ಎಲ್ಲರೂ ಕನಸನ್ನೆಲ್ಲಿ ಕರ್ಕೊಂಡು ಹೋದ್ರು ಅವರನ್ನು ಅಂತ. ಆಗ ಮೀನು, ನಾನು ಎಷ್ಟು ಸಲ ಹೇಳ್ತೀನಿ, ನೀವು ಏನು ಬೇರೆಯವ್ರು ಏನು ಬೇಕಾದರೂ ಮಾಡ್ಕೊಳ್ಳಿ, ನೀವು ಹೋಗಬೇಡಿ ಅಂತ. ಲಾಸ್ಟಿಗೆ ಸಿಕ್ಕಿ ಬೀಳ್ದು ನೀವು ಅಂತ. ನೀವು ಒಳಗಡೆ ಹೋಗಿ, ನಿಮಗೆ ಮಾರಿ ಹಬ್ಬ ಇದೆ, ನಾನು ನೀರು ಹಾಕಿ ಬರ್ತೀನಿ ಅಂತ ಹೇಳ್ತಾಳೆ. ಇಲ್ಲಿ ರೂಮಿಗೆ ಹೋದ ಕೂಡಲೇ ರೋಹಿಣಿ ಕೇಳ್ತಾಳೆ, ಯಾರು ಅಷ್ಟೇ ರೆಡಿಯಾ ಯಾರು ಅಂತ ನಂಗೆ ಗೊತ್ತಿಲ್ಲ, ಎಷ್ಟು ಕುಡ್ದಿದ್ರಿ, ಏನು ಮಾತಾಡಿದ್ರೆ ನಿಮಗೆ ಗೊತ್ತಿಲ್ಲ, ನೀವು ಎಷ್ಟು ದೊಡ್ಡ ವ್ಯಕ್ತಿ ಆದರೆ ನಿಮ್ಮನ್ನು ಬೀದಿಯಲ್ಲಿ ನಿಲ್ಲಿಸಿ ಮಾವ ಮಾತಾಡಿಸಿದ್ರು ಅಂತ ಬೈತಾಳೆ. ಹಾಗೆ ಮನೋಜ್, ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ನಿಲ್ರಿ, ನೀವು ಕೋಟ್ ಹಾಕ್ಕೊಂಡೇ ಹೋಗ್ತೀರಾ ಅಂತ. ನೆಕ್ಸ್ಟ್ ಜನ್ಮದಲ್ಲಿ ನಾನು ರಾಜ ಆದರೆ ನೀನು ಮಂತ್ರಿನೇ ಆಗಬೇಕು, ಆವಾಗ ದೇಶ ಉದ್ಧಾರ ಆಗುತ್ತೆ ಅಂತ. ಹಾಗೆ ಅವನದು ಕೋಟೆಲ್ಲ ಬಿಚ್ಚುವಾಗ ಅವಳಿಗೆ ಅದರಲ್ಲಿ ಮೊಬೈಲ್ ಸಿಗುತ್ತೆ. ಯಾವುದು ಅಂದರೆ ಸೂರ್ಯಂದು. ಒಂದು ಖುಷಿ ಆಗುತ್ತೆ ಅಂದರೆ ಅವಳಿಗೆ ಆ ವಿಡಿಯೋ ಬೇಕಲ್ಲ, ಅದಕ್ಕೆ ಫೈನಲಿ ಅವಳು ಮಾಡಿಕೊಂಡ ವರ್ಕೌಟು ಆಗುತ್ತೆ ಅಂತ. ಈಗ ವಿಡಿಯೋ ಸಿಕ್ಕಿದರೆ ಅವನನ್ನು ಹೆಂಗೆ ಬೇಕಾದರೆ ಆಡಿಸ್ಬೋದು. ಹಾಗೆ ದಿನೇಶನಿಂದನೂ ಪ್ರಾಬ್ಲಮ್ ತಪ್ಪುತ್ತೆ ಅಂತ ಖುಷಿಯಲ್ಲಿರ್ತಾಳೆ. ಹಾಗೆ ಎಲ್ಲರೂ ಟೀ ಕುಡ್ಕೊಂಡು ಕೂತಿರ್ತಾರೆ. ಆವಾಗ ಮನೋಜ್ ಸರ್ ಅಂತ ಹಾರ ಹಿಡ್ಕೊಂಡು ಒಂದು 4-5 ಜನ ಬರ್ತಾರೆ. ಮನೋಜ್ ಸರ್ ಇಲ್ವಾ ಅಂತ. ಆವಾಗ ರೋಹಿಣಿ ಬನ್ನಿ ಅಂತ ಕರ್ಕೊಂಡು ಹೋಗ್ತಾಳೆ. ಹಾಗೆ ಎಲ್ಲರೂ ಆಗ್ತಾರೆ ಮನೋಜನಿಗೆ. ಹಾಗೆ ಹೇಳ್ತಾರೆ, ನೀವು ಇಷ್ಟು ಚಿಕ್ಕ ವಯಸ್ಸಲ್ಲಿ ತುಂಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದೀರಾ ಸರ್. ಹಾಗೆ ಎಲ್ಲರೂ ಈಗ ಕರ್ನಾಟಕದಲ್ಲಿರೋರು ಬಿಸ್ನೆಸ್ ನಿಮಗೆ ಕೊಡಬೇಕಂತ ಇದ್ದಾರೆ ಅಂತ ಎಲ್ಲ ಹೇಳ್ತಾರೆ. ಅವನಿಗೂ ಖುಷಿಯಾಗುತ್ತೆ, ಈ ಶಾಂತಿಗೂ ಖುಷಿಯಾಗುತ್ತೆ. ಆಗ ಶಾಂತಿ ಹೇಳ್ತಾರೆ, ಮನೋಜ ನೀನು ದೊಡ್ಡ ವ್ಯಕ್ತಿ ಆಗ್ತಿ, ನಿನಗೆ ಗಜಕೇಸರಿ ಯೋಗ ಇದೆ ಅಂತ. ಅವಾಗ ಅವರು ಕೇಳ್ತಾರೆ, ನೀವು ಅಂತ. ಅಮ್ಮ ನೀವು ಯಾರು ಅಂತ. ನಾನು ಅವನ ಎತ್ತ ಅಮ್ಮ ಅಂತ ಶಾಂತಿ ಹೇಳ್ತಾಳೆ. ಹಾಗೆ ನಿಮ್ಮ ಅಪ್ಪ ಇವರಪ್ಪ ಅಂತ. ನೀವೇ ನನ್ನ ಬೆಳೆಸಿದಪ್ಪ ಅಂತ. ಅದಕ್ಕೆ ಸೂರ್ಯ ಸ್ಟಾರ್ಟ್ ಮಾಡ್ತಾನೆ, ಅನ್ನ ತಗೊಂಡದ್ದು. ರಂಗನಾಥ್ ಬೈತಾರೆ, ಆ ಥರ ಎಲ್ಲ ಮಾತಾಡಬೇಡ ಅಂತ. ಹಾಗೆ ಮನೋಜ್ ಹೇಳ್ತಾನೆ, ಅವರೆಲ್ಲ ಹೇಳ್ತಾರೆ, ನಮಗೂ ಸಪ್ಲೈಯರ್ ಕೊಡಿ ಸ್ವಲ್ಪ ಅಂತ. ಆಯಿತು, ನಿಮ್ಮದು ಡೀಟೇಲ್ ಎಲ್ಲ ಮೇಲ್ ಮಾಡು ಅಂತ. ಹಾಗೆ ಕಾಫಿ ಕೊಡ್ಕೊಂಡೋಗಿ ಮೀನಾ ಕಾಫಿ ಅಂತ ಹೇಳ್ತಾನೆ ಮನೋಜ. ಅದಕ್ಕೆ ಸೂರ್ಯ ಹೇಳ್ತಾನೆ, ಗಂಗುರಿ ಕಾಫಿ ಮಾಡಿ ಕೊಡು ಅಂತ. ಆಗ ಅವ್ರು ಹೇಳ್ತಾರೆ, ನಮಗೆ ಕಾಫಿ ಬೇಡ ಅಂತ. ಹಾಗೆ ಅವರೆಲ್ಲ ಹೋದ್ಮೇಲೆ ಮನೋಜ್ ಅಂತ ತುಂಬ ಬೀಗ್ತಾ ಇರ್ತಾನೆ, ನನಗೊಂದು ಇದು ಸಿಕ್ಕಿತ್ತು, ಇಷ್ಟು ದಿನ ಈ ಮನೆಯಲ್ಲಿ ಜಗ್ಗಲ್ಲ, ಪೊಲೀಸ್ ಅದೆಲ್ಲ ಇತ್ತು, ಇನ್ನು ನೋಡಿ ಅವಾರ್ಡು ಗಿವಾರ್ಡೆಲ್ಲ ಬರುತ್ತೆ ಅಂತ. ಹಾಗೆ ರೋಹಿಣಿ ಹೇಳ್ತಾಳೆ, ಇವಾಗ ಊರ್ಕೊಂಡಿದ್ದೀರಾ ಸೂರ್ಯ ಅವರಂತ. ಅದಕ್ಕೆ ಮೀನು ಹೇಳ್ತಾಳೆ, ಇಲ್ಲ ಸಂತೃಪ್ತಿ ಆಯಿತು, ನಾವು ಮಾಡಿದ ಸ್ಕೂಲಿಂದ ಒಬ್ಬ ವಿದ್ಯಾರ್ಥಿ ರ್ಯಾಂಕ್ ತಗೊಂಡಾಗ ಎಷ್ಟು ಖುಷಿಯಾಗುತ್ತೆ ಅದೇ ಥರ ಅಂತ. ಹಾಗೆ ರೋಹಿಣಿ ಹೇಳ್ತಾಳೆ, ಇದು ಆ ಥರ ಎಲ್ಲ ಯಾಕೆ ಮಾತಾಡ್ತೀರಾ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಅವನು ಅಂಗಡಿ ಅವತ್ತು ಹುಡುಕಿ ಕೊಟ್ಟಿಲ್ಲದ್ರೆ ನೀವು ಇಷ್ಟು ಬಿಸ್ನೆಸ್ ಮಾಡಲಿಕ್ಕಾಗಲಿಲ್ಲ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ಅವತ್ತೇ ಹೇಳಿದ್ದೀವಿ ಆ ಥರ ಎಲ್ಲ ಮಾತಾಡಲಿಕ್ಕಿಲ್ಲ, ಅವ್ರ ಅಂಗಡಿ ತಗೊಂಡು, ಮತ್ತು ನೀವು ಅವನ ಬಗ್ಗೆ ದುರಂಕಾರದಿಂದ ಮಾತಾಡಿದ್ರೆ ಅದು ಮಾತಾಡಬೇಕಾಗುತ್ತೆ ಅಂತ ಹೇಳ್ತಾರೆ ರಂಗನಾಥ್.
ಹಾಗೆ ಮನೋಜ್ ಹೇಳ್ತಾನೆ, ಇಷ್ಟು ದಿನ ಹೆಂಗೆ ಬೇಕಾದರೂ ಇರಲಿ, ಇನ್ನು ಮುಂದೆ ಯಾರೇ ಬಂದರೂ ನನ್ನ ಹೆಸರು ಕರಿಬಾರ್ದು ಮನೋಜ ಗಿನೋಜ ಅಂತ. ಅದಕ್ಕೆ ರವಿ ಹೇಳ್ತಾನೆ, ಸರ್ ಅಂತ. ಸರ್ ಆ ಥರನೇ ಕರೀರಿ ಅಂತ ಹೇಳ್ತಾನೆ ಎಲ್ರಿಗೂ. ಹಾಗೆ ಆವಾಗ ಸೂರ್ಯ ಹೇಳ್ತಾನೆ, ನಿಮಗೆ ಎತ್ತು ಬೆಳೆಸಿದ ಅಪ್ಪ ಅಮ್ಮ ನಿಮ್ಮ ಸರ್ ಅಂತ ಕರಿಬೇಕಾ, ಏನು ನೀನು ಕೆಲಸದವರವರು ಹಂಗೆ ಅಂತ. ಹಾಗೆ ಪೆಂಗೆ ಅಂತ ಹೇಳ್ದಕ್ಕೆ ರೋಹಿಣಿ ಹೇಳ್ತಾಳೆ, ಆ ಥರ ಎಲ್ಲ ಕರೀಲಿಕ್ಕೆಲ್ಲ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು ಅಂತ. ಅದಕ್ಕೆ ಸೂರ್ಯ ಹೇಳ್ತಾನೆ, ಎಷ್ಟು ಜನ ಬಂದರೂ ನಾನು ಹಾಗೆ ಕರೆಯಲ್ಲ ಅವನಿಗೆ ಅಂತ ಹೇಳ್ತಾನೆ. ಹಾಗೆ ಸೂರ್ಯ ಆ ಥರ ಮಾತಾಡಿ ಹೋಗ್ತಾನೆ. ಆವಾಗ ರೋಹಿಣಿ ಹೇಳ್ತಾಳೆ, ಏನು ಇವರು ಆ ಥರ ಅದಕ್ಕೆ ಮನೋಜ್ ಹೇಳ್ತಾನೆ, ಏನು ತೊಂದರೆ ಇಲ್ಲ, ಅವರ ಲೆವೆಲ್ ಅದೇ ಥರ ಅಂತ. ಹಾಗೆ ನಿಮಗೆ ದೃಷ್ಟಿ ತೆಗಿತೀನಿ ಅಂತ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾನು ಓದೋದೇ ರಾಜಮಾರ್ಗ ಅಂತ. ಅದಕ್ಕೆ ರಂಗನಾಥ್ ಹೇಳ್ತಾರೆ, ಒಂದು ನಿಮಿಷ ಹಾರೆಲ್ಲ ತೆಗಿ, ಬಾಡಿಗೆ ಹಾಕಿದಾಗೆ ಕಾಣುತ್ತೆ ಅಂತ. ಆವಾಗ ಶಾಂತಿ ಹೇಳ್ತಾರೆ, ನೋಡಿ ನಿಮ್ಮಗೆ ಹೇಗೆ ಮಾಡ್ತಾ ಇದ್ದಾನೆ ಅಂತ. ಅದಕ್ಕೆ ಓ ಮನೋಜ ಎಷ್ಟು ದುರಂಕಾರ ಇದೆ, ಮನೋಜ್ ಅಲ್ಲ ಸೂರ್ಯ, ಈ ಕತ್ತೆ ದುರಂಕಾರಿ, ನಿನಗೆ ಇನ್ನೂ ಅರ್ಥ ಆಗಲ್ವಾ, ಹೋಗಲ್ಲೇ ಅಂತ ಬೈತಾರೆ ರಂಗನಾಥ್. ಎಲ್ಲರೂ ಹೋದ್ಮೇಲೆ ಶ್ರುತಿ ಬಂದು ಹೇಳ್ತಾರೆ, ಅತ್ತೆ ನಿಮ್ಮ ಗಂಡ ಎಷ್ಟು ಚೆನ್ನಾಗಿ ಬೈತಾರಲ್ಲ, ಕತ್ತೆ ಹೆಸರುಗತ್ತೆ ತುಂಬ ಚೆನ್ನಾಗಿದೆ ಹೆಸರು ಅಂತ ಹೋಗ್ತಾಳೆ. ಆವಾಗ ರವಿಗೆ ಹೇಳ್ತಾನೆ, ನೋಡು ನಿನ್ನ ಹೆಂಡತಿ ಮನೆಗೆ ಬಂದಾಗ ಹೆಂಗಿದ್ಲು, ಈಗ ನೋಡಿದ್ರೆ ಭಾಳ ಬೆಚ್ಚಿದ್ದಾಳೆ, ಈ ಥರ ನೀನು ಬಾಲಾಗಿದೆ, ಒಂದು ಜಾಸ್ತಿ ಆದರೂ ಕೊಟ್ಟು ಮಾಡ್ತೀನಿ ಅಂತ. ಹಾಗೆ ಮನೇಲಿ ಫುಲ್ಲು ಗಂಟೆ ಸೌದು ಕೇಳ್ತಾ ಇರುತ್ತೆ. ಮನೋಜ ಗಂಟೆ ಸೌಂಡ್ ಮಾಡ್ತಾ ಇರ್ತಾನೆ ದೇವ್ರ ಹತ್ರ. ಹಾಗೆ ಎಲ್ಲರೂ ಮನೆ ಬರ್ತಾರೆ ಅಲ್ಲಿಗೆ, ಯಾರು ಈ ಥರ ಮಾಡೋದು. ಅವಾಗ ಸೂರ್ಯ ಹೇಳ್ತಾನೆ, ನಿನಗೆ ಇನ್ನೂ ಇಳ್ದಿಲ್ವ, ಹೋಗು ಈಚೆ ಬಾ ಅಂತ. ಅದಕ್ಕೆ ರೋಹಿಣಿ ಹೇಳ್ತಾಳೆ, ನೀವು ಮೊನ್ನೆ ರಥ ಎಲ್ಲ ಮಾಡಿಲ್ವಾ. ಅದಕ್ಕೆ ಸೂರ್ಯ ಹೇಳ್ತಾನೆ, ಬಕೆಟ್ ಇಟ್ಟಿದ್ದಕ್ಕೂ ದೇವರಿಗೆ ಪ್ರೇಯರ್ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಂತ. ಹಾಗೆ ಇದು ಒಂದು ಹಾಡು ಅಂತ ಹೇಳ್ತಾರೆ ರಂಗನಾಥ್. ಹಾಗೆ ಶಾಂತಿ ಹೇಳ್ತಾರೆ, ನಾನು ಆಡ್ತೀನಿ, ಬೇಡ ನಿಂದ ಹಾಡಿ ಎಲ್ಲ ಕರ್ನಾಟಕರ ಕೇಳಿಯಾಗಿದೆ ಅಂತ. ಆವಾಗ ಮನೋಜ ಅಪ್ಪ ಅಪ್ಪ ಅಂತ ಸಾಂಗ್ ಆಡ್ತಾನೆ. ಅದಕ್ಕೆ ಒಂದು ದೇವರ ನಾಮ ಹಾಡು ಅಂತ. ಇಲ್ಲ, ನಿಮ್ಮ ಆಶೀರ್ವಾದ ಬೇಕು, ಇವತ್ತು ಹ್ಯಾಪಿ ಫಾದರ್ಸ್ ಡೇ ಅಂತ ವಿಶ್ ಮಾಡ್ತಾರೆ. ಹಾಗೆ ಎಲ್ಲರೂ ವಿಶ್ ಮಾಡ್ತಾರೆ. ಆದರೆ ಸೂರ್ಯ ವಿಶ್ ಮಾಡಲ್ಲ, ಅವನಿಗೇನೋ ಒಂಥರ ಬೇಜಾರಾಗುತ್ತೆ, ಏನಂತ ಗೊತ್ತಿಲ್ಲ. ಹಾಗೆ ಇಲ್ಲಿ ರೋಹಿಣಿ ಮತ್ತು ಮನೋಜ ರೂಮಲ್ಲಿ ಮಾತಾಡ್ತಾ ಇರ್ತಾರೆ. ರೋಹಿಣಿ ಕೇಳ್ತಾಳೆ, ಇಷ್ಟು ದಿನ ಅಮ್ಮ ಅಂತ ಹೇಳ್ತೀರಿ, ಈಗ ಅಪ್ಪನಿಗೆಲ್ಲ ವಿಶ್ ಮಾಡಿದ್ರಲ್ಲ ಅದಾ. ಸೂರ್ಯ ಇಲ್ಲದ್ರೆ 27 ಲಕ್ಷ ಅಂತ ಹೇಳ್ತಾ ಇರ್ತಾನೆ. ಅದಕ್ಕೆ ಅಪ್ಪನನ್ನೇ ಬುಟ್ಟಿಗೆ ಹಾಕ್ಕೊಂಡ್ರೆ ಅಪ್ಪ ಅವನನ್ನು ಸಮಾಧಾನ ಮಾಡ್ತಾರೆ, ಅದಕ್ಕೆ ಈ ಥರ ಮಾಡ್ತಿರೋದು ಅಂತ ಹೇಳ್ತಾನೆ. ಹಾಗೆ ಮನೋಜ ಮತ್ತು ಸ್ವೀಟನ್ನು ಕೊಡ್ತಾನೆ. ಆವಾಗ ಶಾಂತಿ ಒಂಥರ ಹೀಯಾಳಿಸಿ ಮಾತಾಡ್ತಾಳೆ, ಅಪ್ಪ ಅಪ್ಪ ಅಂತ ಮಾತಾಡಿದರೆ ಸಾಕಾಗಲ್ಲ, ಈ ಥರ ಇರಬೇಕು ಅಂತೆಲ್ಲ. ಆವಾಗ ಮೀನು ಹೇಳ್ತಾನೆ, ನೀವು ವಿಶ್ ಮಾಡಿ ಅಂತ, ಈಗ ಮಾಡಿದರೆ ಚೆನ್ನಾಗಿರಲ್ಲ ಅಂತ ಹೇಳ್ತಾನೆ ಸೂರ್ಯ. ಯಾಕೆಂದರೆ ಅವನಿಗೆ ಬೇಜಾರಾಗಿರುತ್ತೆ, ಅವನ ಅಪ್ಪ ಅಂತ ಅಷ್ಟು ಇಷ್ಟಪಟ್ಟು ಇರ್ತಾನೆ. ಬಟ್ ಅವನಿಗೆ ಅಪ್ಪನ ಫಾದರ್ಸ್ ಡೇ ಮತ್ತೋಗಿರುತ್ತೆ, ಅದು ತುಂಬ ಬೇಜಾರಾಗಿರುತ್ತೆ. ಹಾಗೆ ಸೂರ್ಯ ಮತ್ತು ಮೀನಾ ಅವರು ಸ್ವೀಟ್ಸ್ ಎಲ್ಲ ತರ್ತಾರೆ ಅಪ್ಪನಿಗೆ. ಅದರಲ್ಲಿ ಹ್ಯಾಪಿ ಫಾದರ್ಸ್ ಡೇ ಅಂತ ಎಲ್ಲ ಹಾಕಿ ಸ್ವೀಟ್ಸ್ ಎಲ್ಲ ತಿಂದಮೇಲೆ ಇದು ಚಂದ್ರಕ್ಕೆ ಮಾಡಿದಾಗೆ ಇದೆ ಅಂತ ಹೇಳ್ತಾರೆ. ಹಾಗೆ ಸಿಹಿಕಾಯಿ ಚಂದ್ರನು ಕರ್ಕೊಂಡು ಬಂದಿರ್ತಾರೆ ಮೀನಾ ಮತ್ತು ಸೂರ್ಯ. ಸೊ ಫೈನಲಿ ಚೆನ್ನಾಗಿರೋ ಸರ್ಪ್ರೈಸೇ ಕೊಟ್ಟಿರ್ತಾನೆ ಸೂರ್ಯ ಅಪ್ಪನಿಗೆ. ಸೊ ನೋಡುವ ಮನೋಜ ಈಗಿನ ಬಿಸ್ನೆಸ್ಸಿಂದ ಏನೆಲ್ಲ ಎಡವಟ್ಟಾಗುತ್ತೆ, ಏನೆಲ್ಲ ಮಾಡ್ತಾನೆ ಅಂತ. ಹಾಗೆ ಫೋನ್ ಸಿಕ್ಕಿದೆ ರೋಹಿಣಿಗೆ, ಅವಳಿಗೆ ವಿಡಿಯೋ ಸಿಗುತ್ತಾ, ಅದನ್ನ ಹಿಡ್ಕೊಂಡು ಆಟ ಆಡ್ತಲ್ಲ, ನೋಡಬೇಕು ಏನಾಗುತ್ತೆ ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ.